ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಾಮಿನಿ ಅವರಿಗೆ ಜಗತ್ತು ಅಂತಿಮ ವಿದಾಯವನ್ನು ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಡೀ ಮಧ್ಯಪ್ರಾಚ್ಯನೇ ಕಣ್ಣೀರಿನ ಕಡಲಿನಲ್ಲಿ ಮುಳುಗಿದೆ. ಸಾವಿನಲ್ಲೂ ದೇಶಗಳನ್ನು ಒಂದು ಮಾಡುವ ವೈರತ್ವವನ್ನು ಮರೆಸುವಂತಹ ಶಕ್ತಿ ಇರುತ್ತೆ ಅನ್ನೋದಕ್ಕೆ ಖಾಮಿನಿ ಅವರಿಗೆ ವಿದಾಯ ಹೇಳೋದಕ್ಕೆ ಇರಾಕ್ ಮತ್ತೆ ಇರಾನ್ ದೇಶಗಳ ಗಡಿಗಳನ್ನು ದಾಟಿ ಹರಿದು ಬಂದಿರುವ ಜನಸಾಗರನೇ ಸಾಕ್ಷಿಯಾಗಿದೆ. ಸಾವು ಯಾವುದೇ ಧರ್ಮದ ಯಾವುದೇ ದೇಶದ ನಾಯಕನದಾಗಿರಲಿ ಅದಕ್ಕೆ ಗೌರವ ನೀಡೋದು ಮನುಷ್ಯನ ಸಹಜ ಗುಣ ಮತ್ತೆ ಕನಿಷ್ಠ ಮಾನವೀಯತೆ ಲಕ್ಷಣ ಆಗಿದೆ ಅದು. ಆದರೆ ಕೇವಲ ಸರ್ವಾಧಿಕಾರ, ದುರಾಸೆ ಮತ್ತೆ ದಬ್ಬಾಳಿಕೆಯನ್ನೇ ಮೈಗೂಡಿಸಿಕೊಂಡಿರುವಂತಹ ಅಮೆರಿಕಾದಂತಹ ದೇಶಗಳಿಗೆ ಇಂಥ ಭಾವುಕ ಕ್ಷಣದಲ್ಲೂ ಕೂಡ ತಮ್ಮ ರಾಜಕೀಯ ಲಾಭನೇ ಮುಖ್ಯ ಕಾಣಿಸ್ತಾ ಇದೆ. ಇಡೀ ವಿಶ್ವನೇ ಒಬ್ಬ ನಾಯಕನ ಅಗಲಿಕೆಗೆ ಕಂಬನಿಯನ್ನ ಮಿಡಿತಾ ಇರುವಾಗ ಅಮೆರಿಕ ತನ್ನ ಕ್ರೂರ ಮತ್ತೆ ಅಮಾನವೀಯ ಮುಖವನ್ನ ಮತ್ತೊಮ್ಮೆ ಪ್ರದರ್ಶಿಸ್ತಾ ಯುದ್ಧದ ಉನ್ಮಾದವನ್ನ ಹರಡ್ತಾ ಇದೆ. ಆಯತೊಲ್ಲಾ ಅಲಿ ಖಾಮಿನಿ ಅವರ ಅಂತಿಮ ಯಾತ್ರೆಯು ಇರಾನ್ ಮತ್ತೆ ಇರಾಕ್ ದೇಶಗಳ ನಡುವಿನ ದಶಕಗಳ ಹಳೆಯ ಕಹಿ ನೆನಪುಗಳನ್ನ ಇಲ್ಲವಾಗಿಸ್ಬಿಟ್ಟಿದೆ. ಒಮ್ಮೆ ಪರಸ್ಪರ ರಕ್ತ ಹರಿಸಿದಂತಹ ಇರಾಕ್ ಮತ್ತೆ ಇರಾನ್ ದೇಶಗಳ ಕೋಟ್ಯಾಂತರ ನಾಗರಿಕರು ಇವತ್ತು ಒಟ್ಟಾಗಿ ನಿಂತ್ಕೊಂಡು ಈ ಮಹಾನಾಯಕನಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇರಾಕ್ ರಾಜಧಾನಿ ಬಾಗ್ದಾದ್ ಮತ್ತೆ ಪವಿತ್ರ ಸ್ಥಳಗಳಾದ ನಜಫ್ ಹಾಗೂ ಕರ್ಬಲಾದ ಬೀದಿಗಳಲ್ಲಿ ಹರಿದು ಬಂದಿರುವಂತಹ ಜನಸ್ತೋಮ ಕೇವಲ ರಾಜಕೀಯ ಬೆಂಬಲದ ಸಂಕೇತ ಅಲ್ಲ, ಅದು ಆಯತೊಲ್ಲಾ ಅಲಿ ಖಾಮಿನಿ ಅವರ ಮೇಲಿರುವಂತಹ ಅಪಾರ ಗೌರವದ ಪ್ರತಿಬಿಂಬ ಆಗಿದೆ. ಇರಾಕ್ ಪ್ರಧಾನಿ ಸೇರಿದ ಹಾಗೆ ಉನ್ನತ ರಾಜತಾಂತ್ರಿಕ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇರಾನ್ನ ಪರಮೋಚ್ಚ ನಾಯಕನ ಅಂತಿಮ ವಿಧಿವಿಧಾನಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರೋದು ಅಮೆರಿಕದ ಲೆಕ್ಕಾಚಾರಗಳನ್ನ ಸಂಪೂರ್ಣವಾಗಿ ಉಲ್ಟಾ ಮಾಡಿದೆ. ತನ್ನದೇ ಮಿಲಿಟರಿ ನೆಲೆಗಳಿರುವಂತಹ ಇರಾಕ್ ಮಣ್ಣಿನಲ್ಲಿ ಇರಾನ್ನ ಪರಮೋಚ್ಚ ನಾಯಕನಿಗೆ ಈ ಮಟ್ಟದ ಅಭೂತಪೂರ್ವ ಗೌರವ ಸಿಗುತ್ತೆ ಅಂತ ಶ್ವೇತಭವನ ಊಹೆ ಕೂಡ ಮಾಡಿರಲಿಲ್ಲ. ಆದ್ರೆ ಈ ಭಾವುಕ ಪರಿಸ್ಥಿತಿಯನ್ನೇ ಬಂಡವಾಳ ಮಾಡ್ಕೊಳ್ಳೋದಿಕ್ಕೆ ಮುಂದಾದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಕದನ ವಿರಾಮವನ್ನು ರದ್ದುಗೊಳಿಸೋದಾಗಿ ಘೋಷಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಸಂಚಾರದ ಮೇಲಿನ ನಿಯಂತ್ರಣಕ್ಕಾಗಿ ಜುಲೈ 7 ಮತ್ತು 8 ನಡುವೆ ಅಮೆರಿಕ ಮತ್ತೆ ಇರಾನ್ ಪಡೆಗಳ ನಡುವೆ ಭೀಕರ ಸೇನಾ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಗಳಿಗೆ ಇರಾನ್ ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದೆ. ಸೌದಿ ಅರೇಬಿಯಾದ 2 ಮತ್ತೆ ಖತರ್ನ 1 ವಾಣಿಜ್ಯ ತೈಲ ಟ್ಯಾಂಕರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್, ದಕ್ಷಿಣ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು, ಕರಾವಳಿ ರಾಡಾರ್ ಕೇಂದ್ರಗಳು, ಕಮಾಂಡ್ ಕಂಟ್ರೋಲ್ ನೆಟ್ವರ್ಕ್ ಹಾಗೂ ಡ್ರೋನ್ ಉಡಾವಣಾ ನೆಲೆಗಳು ಸೇರಿದ ಹಾಗೆ ಒಟ್ಟು 80ಕ್ಕೂ ಹೆಚ್ಚು ಆಯಕಟ್ಟಿನ ಮಿಲಿಟರಿ ಗುರಿಗಳ ಮೇಲೆ ಭೀಕರ ಬಾಂಬ್ ದಾಳಿಯನ್ನು ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಬಹರೇನ್ ಮತ್ತೆ ಕುವೈತ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ತಕ್ಷಣನೇ ಕ್ಷಿಪಣಿ ಮತ್ತೆ ಡ್ರೋನ್ ದಾಳಿಗಳನ್ನು ಸಂಘಟಿಸಿದೆ. ಈ ಸರಣಿ ದಾಳಿಗಳಿಂದಾಗಿ ಇರಾನ್ನ ಕರಾವಳಿ ರಕ್ಷಣಾ ಮೂಲ ಸೌಕರ್ಯಗಳಿಗೆ ಭಾರಿ ಹಾನಿಯಾಗಿದ್ದು ಕನಿಷ್ಠ ಒಬ್ಬ ಇರಾನ್ ಸೈನಿಕ ಮೃತಪಟ್ಟಿರೋದಾಗಿ ವರದಿಯಾಗಿದೆ. ಇದಲ್ಲದೆ ಹಾರ್ಮುಜ್ ಜಲಸಂಧಿಯಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಮುಗ್ಧ ನಾವಿಕರು 100 ಹಡಗುಗಳಲ್ಲಿ ಸಿಲುಕೊಳ್ಳುವಂತಾಗಿದ್ದು ಜಾಗತಿಕ ತೈಲ ಸಾರಿಗೆ ಮಾರ್ಗವು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳ ದಿಢೀರ್ ಏರಿಕೆ ಕಾರಣ ಆಗಿ ಜಾಗತಿಕ ಆರ್ಥಿಕತೆಗೆ ಭಾರಿ ಆಘಾತ ನೀಡಿದೆ. ಇರಾನ್ನಿಂದ ತೈಲ ಖರೀದಿಗೆ ನೀಡಲಾಗಿದ್ದಂತಹ ತಾತ್ಕಾಲಿಕ ವಿನಾಯಿತಿಯನ್ನು ಹಿಂಪಡೆದ ಪರಿಣಾಮವಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ 8 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ಒಂದೇ ದಿನದಲ್ಲಿ ನಷ್ಟ ಆಗಿದೆ. ಇಂಧನ ಬೆಲೆಗಳ ಏರಿಕೆ ಭೀತಿಯು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ. ಅತ್ತ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮುಖ್ಯಸ್ಥ ಜನರಲ್ ಕಯಾನಿ ಅವರು ಆಯತೊಲ್ಲಾ ಅಲಿ ಖಾಮಿನಿ ಅವರ ಜನಜಾದೊಂದಿಗೆ ಇರಾಕ್ನಲ್ಲಿದ್ದಾಗಲೇನೆ ಅಮೆರಿಕ ತನ್ನ ವಾಯುಪಡೆಯ ಮೂಲಕ ದಕ್ಷಿಣ ಇರಾನ್ನ 9ಕ್ಕೂ ಹೆಚ್ಚು ನಾಗರಿಕ ಮತ್ತೆ ಮಿಲಿಟರಿ ಗುರಿಗಳ ಮೇಲೆ ಭೀಕರ ಬಾಂಬ್ ದಾಳಿಯನ್ನು ನಡೆಸಿದೆ. ಇಷ್ಟೆಲ್ಲಾ ಮಿಲಿಟರಿ ಬೆದರಿಕೆಗಳು ಮತ್ತೆ ಆರ್ಥಿಕ ದಿಗ್ಬಂಧನಗಳ ನಡುವೆನೂ ಆಯತೊಲ್ಲಾ ಅಲಿ ಖಾಮಿನಿ ಅವರ ಅಂತಿಮ ದರ್ಶನಕ್ಕೆ ಬಂದಿರುವಂತಹ ಜನರಲ್ಲಿ ಯಾವುದೇ ಭಯದ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪಾಶ್ಚಿಮಾತ್ಯ ದೇಶಗಳ ಬಾಂಬ್ ದಾಳಿಯ ಬೆದರಿಕೆಯನ್ನ ಇರಾನ್ ದೇಶದ ಸಾಮಾನ್ಯ ನಾಗರಿಕರು ಲಕ್ಷ ಸಂಖ್ಯೆಯಲ್ಲಿ ಬೀದಿಗಿಳಿಯುವ ಮೂಲಕ ಸಂಪೂರ್ಣವಾಗಿ ನಗಣ್ಯಗೊಳಿಸಿದ್ದಾರೆ. ಈ ಜನಸಾಗರ ಕೇವಲ ಒಬ್ಬ ನಾಯಕನಿಗೆ ನೀಡ್ತಾ ಇರುವಂತಹ ವಿದಾಯ ಅಲ್ಲ, ಇದು ಪಾಶ್ಚಿಮಾತ್ಯ ಜಗತ್ತಿನ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಮಧ್ಯಪ್ರಾಚ್ಯದ ಜನತೆ ಪ್ರದರ್ಶಿಸ್ತಾ ಇರುವಂತಹ ಅಪ್ರತಿಮ ಪ್ರತಿರೋಧ ಆಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ಗಳ ಮೇಲಿನ ಹತೋಟಿ ಮತ್ತೆ ಓಮನ್ ದೇಶದೊಂದಿಗೆ ಸೇರಿ ಇರಾನ್ ರೂಪಿಸ್ತಾ ಇರುವಂತಹ ಹೊಸ ಜಾಗತಿಕ ಇಂಧನ ತಂತ್ರಗಳು ಅಮೆರಿಕದ ದಬ್ಬಾಳಿಕೆಗೆ ದೊಡ್ಡ ತಡೆಯಾದಾಗ ಕಾಣ್ತಾ ಇವೆ. ಗುರುವಾರ ಆಯತೊಲ್ಲಾ ಅಲಿ ಖಾಮಿನಿ ಅವರ ಅಂತ್ಯಕ್ರಿಯೆ ಮುಗಿದ ಬಳಿಕ ಮಧ್ಯಪ್ರಾಚ್ಯದ ರಾಜಕೀಯ ಸಮೀಕರಣಗಳು ಹೊಸ ತಿರುವನ್ನು ಪಡೆದುಕೊಳ್ಳಲಿವೆ. ತನ್ನ ಒಂದು ಹೆಗಲ ಮೇಲೆ ನಾಯಕನ ಪಾರ್ಥಿವ ಶರೀರವನ್ನು ಹೊತ್ತು ಸಾಕ್ತಾ ಇರುವಂತಹ ಇರಾನ್ ಮತ್ತೊಂದು ಹೆಗಲ ಮೇಲೆ ಪಾಶ್ಚಿಮಾತ್ಯ ದೇಶಗಳ ಆಕ್ರಮಣ ಪ್ರವೃತ್ತಿಗೆ
ತಿರುಗೇಟು ನೀಡೋದಕ್ಕೆ ಕ್ಷಿಪಣಿಗಳನ್ನ ಸನ್ನದ್ಧವಾಗಿಟ್ಟಿದೆ ಅನ್ನುವಂಥ ಸ್ಪಷ್ಟ ಸಂದೇಶ ಜಾಗತಿಕ ಸಮುದಾಯಕ್ಕೆ ರವಾನೆಯಾಗಿದೆ. ಇದರಿಂದ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಪ್ರಕ್ಷುಬ್ಧ ಸ್ಥಿತಿ ತಲೆದೂರಲಿದೆಯಾ? ಅಮೆರಿಕದ ದುರಾಸೆ, ಇಸ್ರೇಲ್ನ ಹಠ ಇಡೀ ವಿಶ್ವದ ಪಾಲಿಗೆ ಒಂದು ಅಶಾಂತಿ ಪರ್ವವನ್ನೇ ಸೃಷ್ಟಿ ಮಾಡಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.